ಫ್ರೆಂಡ್ಸ್, ಇವತ್ತು ನಾನು ಟೊಮೊಟೊ ಕ್ಯಾಪ್ಸಿಕಮ್ ಬಾತ್ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಾನು ಸ್ವಲ್ಪ 2 ಟೊಮೊಟೊ ಹೆಚ್ಕೊಂಡಿದ್ದೀನಿ, 1 ಕ್ಯಾಪ್ಸಿಕಮ್ ಹೆಚ್ಕೊಂಡಿದ್ದೀನಿ, ಒಂದು 2 ಕ್ಯಾರೆಟು ಸಹ ಹಾಕ್ತಾಯಿದ್ದೀನಿ. 2 ಕ್ಯಾರೆಟು ಹೆಚ್ಕೊಂಡಿದ್ದೀನಿ. ಇಲ್ಲಿ ರುಬ್ಬೋದಕ್ಕೆ ಸ್ವಲ್ಪ ಕಾಯಿ, ಒಂದು ಅರ್ಧ ಇಂಚು ಶುಂಠಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಅಷ್ಟೇ, ರುಬ್ಬೋದಕ್ಕೆ ಇಷ್ಟೇ ಸಾಕು. ಒಗ್ಗರಣೆಗೆ ಎಣ್ಣೆ ಹಾಕಿ ಸಾಸಿವೆ ಒಂದು ಸ್ವಲ್ಪ ಸಿಡಿಬೇಕು. ಅದಕ್ಕೆ ಒಂದು ಸ್ವಲ್ಪ ಚಕ್ಕೆ, 2 ಏಲಕ್ಕಿ ತೊಗೊಂಡಿದ್ದೀನಿ. ಇಲ್ಲಿ 2 ಪಾವು ಅಕ್ಕಿನ ತೊಳೆದು ಇಟ್ಟಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಕಾಯಿ ಮತ್ತು ಶುಂಠಿ, ಕೊತ್ತಂಬರಿ ಸೊಪ್ಪು ರುಬ್ಬಿ ಇಟ್ಟಿದ್ದೀನಿ. ಇಲ್ಲಿ ಸಾಸಿವೆ ಸಿಡಿತಾ ಇದೆ. ಸಿಡಿದಾದ್ಮೇಲೆ ಸಾಸಿವೆ, ಒಂದು ಚಕ್ಕೆ, 2 ಏಲಕ್ಕಿ ಹಾಕಿದ್ದೀನಿ. ಒಂದು 2 ಸಣ್ಣಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಸಹ ಒಗ್ಗರಣೆ ಹಾಕೋಬೇಕು. ಈರುಳ್ಳಿ, ಹೆಚ್ಚಿದ ಈರುಳ್ಳಿ 2, ದಪ್ಪಮೆಣಸಿನಕಾಯಿ 1, ಟೊಮೊಟೊ 1-3 ಹಾಕ್ಕೊಂಡಿದ್ದೀನಿ. ಎಲ್ಲ 1-2 ಕ್ಯಾರೆಟ್ ಸಹ ಹೆಚ್ಚು ಹಾಕಿದ್ದೀನಿ. ಎಲ್ಲನೂ ಚೆನ್ನಾಗಿ ಬಾಡಿಸ್ಕೊಳ್ಳಬೇಕು. ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬಾಡಿಸ್ಕೋಬೇಕು. ಸ್ವಲ್ಪ ಅರಿಶಿನ, ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಖಾರಕ್ಕೆ ನಾನು ಇಲ್ಲಿ ಖಾರದ ಪುಡಿ ಬಳಸ್ತೀನಿ, ಹಸಿಮೆಣಸಿನಕಾಯಿ ಬಳಸಿಲ್ಲ. ಆಮೇಲೆ ಸ್ವಲ್ಪ ಸಾಂಬಾರು ಪುಡಿ ಹಾಕ್ತೀನಿ. ಖಾರಕ್ಕೆ ಖಾರದ ಪುಡಿ ನಾನು ಇಷ್ಟು ಹಾಕ್ತಾಯಿದ್ದೀನಿ. 2 ಸ್ಪೂನ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಇದೆ. ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೊಡಿ. 1 ಸ್ಪೂನ್, 1.5 ಸ್ಪೂನು ಧನಿಯಾ ಪುಡಿ, 1 ಸ್ಪೂನು ಜೀರಿಗೆ ಪುಡಿ ಇದೆ. ಎಲ್ಲ ಹಾಕಿದ್ದೀನಿ, ಬಾಡಿಸ್ಕೋಬೇಕು. ಚೆನ್ನಾಗಿ ಬಾಡಿಸ್ಕೋಬೇಕು. 1.5 ಸ್ಪೂನು ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ಇದು ರುಚಿಗೆ ತೊಗೊಂಡಿದ್ದೀನಿ. ಇದು ಸಹ ಇಲ್ಲಿಗೆ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಇದು ಸ್ವಲ್ಪ ಎಣ್ಣೆ ಬಿಡ್ತದೆ. ಆಗ ಇದು ಸ್ವಲ್ಪ ಎಣ್ಣೆ ಬಿಡುತ್ತೆ. ಈಗ ನೋಡಿ, ಇಲ್ಲಿ ಸ್ವಲ್ಪ ಎಣ್ಣೆ ಬಿಟ್ಟಿದೆ. ಈ ಥರ ಎಣ್ಣೆ ಬಿಟ್ಟಾಗ ರುಬ್ಬಿರೋ ಮಸಾಲೆ ಹಾಕಬೇಕು. ರುಬ್ಬಿರೋ ಮಸಾಲೆ ಹಾಕಿ ಮತ್ತೆ ಚೆನ್ನಾಗಿ ಬಾಡಿಸ್ಕೋಬೇಕು. ಸ್ವಲ್ಪ ತುಪ್ಪನೂ ಹಾಕೋಬೋದು, ಟೇಸ್ಟಿಂಗು ಚೆನ್ನಾಗಿರುತ್ತೆ. ತೊಳೆದಿಟ್ಕೊಂಡಿದ್ದ ಅಕ್ಕಿನೂ ಸಹ ಹಾಕಿದ್ದೀನಿ. ನಾನು ಇದು ಮಾಮೂಲಿ ಊಟದ ಅಕ್ಕಿನೇ ಬಳಸಿದ್ದೀನಿ, ಬಾಸುಮತಿ ಬಳಸಲ್ಲ. ನಾವು ಪಲಾವ್ ಮಾಡಬೇಕಾದ್ರೆ, ಬಿಸಿಬೇಳೆಭಾತ್ ಮಾಡಬೇಕಾದ್ರೆ, ಪಲಾವ್ ಮತ್ತು ಗೀ ರೈಸ್ ಎಲ್ಲದಕ್ಕೂ ನಾವು ಊಟದ ಅಕ್ಕಿನೇ ಬಳಸ್ತೀನಿ. ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲೆಲ್ಲರೂ ಇಷ್ಟಪಡ್ತಾರೆ. ನಿಮಗೂ ಕೂಡ ಇಷ್ಟ ಆಗುತ್ತೆ. ನೀವು ಮಾಡಿ ಟ್ರೈ ಮಾಡಿ ಫ್ರೆಂಡ್. ಪ್ರಮಾಣದಲ್ಲಿ ಅಕ್ಕಿ ತಗೊಂಡಿರ್ತೀವೋ
ಅದೇ ಪ್ರಮಾಣದಲ್ಲಿ ಎರಡರಷ್ಟು, ಅಂದರೆ ಒಂದಕ್ಕೆ ಎರಡರಷ್ಟು, ಅಥವಾ ನಾವು ರುಬ್ಬಕ್ಕೆ ಏನು ಜಾಸ್ತಿ ಹಾಕಿಲ್ಲದೆ ಇರೋದ್ರಿಂದ ಒಂದಕ್ಕೆ ಒಂದು ಪಾವು ಅಕ್ಕಿಗೆ 2 ಕಾಲು ನೀರು ಹಾಕ್ಕೋಬೇಕು. ಅದೇ ರೀತಿ ನಾನು 2 ಪಾವು ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕೆ ನಾನು 4.25 ಅಷ್ಟು ಹಾಕ್ತಾಯಿದ್ದೀನಿ. ನೀರು ಹಾಕಿದ್ದೀನಿ. ಸ್ವಲ್ಪ ಇನ್ನೂ ತೆಳ್ಳಗೆ ಬರಬೇಕು ಅಂದರೆ ನೀವು ನೀರನ್ನ ಸ್ವಲ್ಪ ಜಾಸ್ತಿ ಮಾಡಿ, ಪ್ರಮಾಣ ಸ್ವಲ್ಪ, ತುಂಬ ಅಲ್ಲ, ಸ್ವಲ್ಪ ಪ್ರಮಾಣ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪು, ಕುಕ್ಕರ್ ಮುಚ್ಚಳ ಹಾಕಿ ಮುಚ್ಚಿದ್ದೀನಿ. ಇದು 2 ವಿಷಲ್ ಬರೋವರೆಗೆ ಕೂಗಿದ್ರೆ ಸಾಕು ಫ್ರೆಂಡ್ಸ್. ಈ ಕುಕ್ಕರ್ ಆಗಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಾಗಿದೆ. ಟೊಮೆಟೊ ಕ್ಯಾಪ್ಸಿಕಮ್ ರೈಸ್ ತುಂಬ ಚೆನ್ನಾಗಾಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ರುಚಿ ಹೇಗಿದೆ ಹೇಳಿ ಫ್ರೆಂಡ್ಸ್. ಥ್ಯಾಂಕ್ ಯು.